ಎಸ್ 2026-27ನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇದೆಲ್ಲದರ ನಡುವೆ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತವಾಗಿರುವಂಥದ್ದು ಎಕ್ಸ್ಪೆಕ್ಟೆಡ್ ಇದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಯಾವಾಗ ಬಜೆಟ್ ಪ್ರಾರಂಭವಾಯಿತೋ ಆಗಿನಿಂದಲೇ ಷೇರು ಮಾರುಕಟ್ಟೆಯಲ್ಲಿ ಒಂದಷ್ಟು ವ್ಯತ್ಯಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಯಿತು. ನಿಫ್ಟಿ ಬರೋಬ್ಬರಿ 404 ಸೂಚ್ಯಂಕ ಕುಸಿತವಾಗಿದೆ. ಸೆನ್ಸೆಕ್ಸ್ 1000 ಪಾಯಿಂಟ್ಗಳು ಕುಸಿತವಾಗಿದೆ. BSE ಸೆನ್ಸೆಕ್ಸ್ 1330 ಪಾಯಿಂಟ್ಗಳ ಕುಸಿತವಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದ ಹಾಗೆಯೇ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಅತಿ ದೊಡ್ಡ ಅಪ್ಡೇಟ್ ಇದು. ಆಕ್ಚುಲಿ ಇವತ್ತು ಭಾನುವಾರ ಷೇರು ಮಾರುಕಟ್ಟೆ ಲೀವು, ಬಟ್ ಇವತ್ತು ಬಜೆಟ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಷೇರು ಮಾರುಕಟ್ಟೆಯನ್ನು ಓಪನ್ ಮಾಡಿ ಇಟ್ಕೊಂಡಿದ್ರು. ಹೂಡಿಕೆದಾರರ ಆಲೋಚನೆಗಳು ಯಾವ ರೀತಿಯಾಗಿರುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ನಿಫ್ಟಿ 404 ಸೂಚ್ಯಂಕ ಕುಸಿತವಾಗಿದೆ. ಸೆನ್ಸೆಕ್ಸ್ 1000 ಪಾಯಿಂಟ್ಗಳ ಕುಸಿತವಾಗಿರ್ತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಬಿಕಾಸ್ ಆದಾಯ ತೆರಿಗೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಮಾಡಿಲ್ಲ. ಯಾವುದೇ ಬದಲಾವಣೆ ಇಲ್ಲ. ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ 2025-26 ಸಾಲಿನಲ್ಲಿ ಯಾವ ಟ್ಯಾಕ್ಸ್ ಸ್ಲ್ಯಾಬ್ ಇತ್ತೋ ಅದೇ ಟ್ಯಾಕ್ಸ್ ಸ್ಲ್ಯಾಬ್ 2026 ಮತ್ತು 27ನೇ ಸಾಲಿನಲ್ಲಿ ಸಹ ಕಂಟಿನ್ಯೂ ಆಗ್ತಾ ಇದೆ. ದೇರ್ ಈಸ್ ನೋ ಚೇಂಜ್ ಟಿಲ್ 12 lakhs 12 ಲಕ್ಷದವರೆಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿಯನ್ನು ನೀಡಲಾಗಿತ್ತು. ಅದು ಹಾಗೇ ಕಂಟಿನ್ಯೂ ಆಗ್ತಾ ಇದೆ. ಪ್ಲಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದು 75,000, ಟೋಟಲ್ 12,75,000. 12,75,000ವರೆಗೆ ನಿಮಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿಯನ್ನು ನೀಡಲಾಗಿತ್ತು. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ದೇರ್ ಈಸ್ ನೋ ಚೇಂಜ್. ಸೊ ವೀಕ್ಷಕರೇ, ಒಂದ್ಸಲ ನಾನು ಹೇಳ್ಬಿಡ್ತೀನಿ ಯಾವ್ಯಾವ ಎಷ್ಟೆಷ್ಟು ಆದಾಯಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು ಅನ್ನುವಂಥದ್ದು ಹಾಗೆ ಯಥಾ ಪ್ರಕಾರ ಕಂಟಿನ್ಯೂ ಆಗ್ತಾ ಇದೆ ಅಂತ. ಓಲ್ಡ್ ಟ್ಯಾಕ್ಸ್ ರಿಜೀಮ್ ಆ್ಯಂಡ್ ನ್ಯೂ ಟ್ಯಾಕ್ಸ್ ರಿಜೀಮ್ ಅಂಡರಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಆ ಬದಲಾವಣೆಗಳು ಆಗದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆಕ್ಚುಲಿ ಓಲ್ಡ್ ಟ್ಯಾಕ್ಸ್ ರೆಜಿಮಿಂದ ಟ್ಯಾಕ್ಸ್ ಪೇಯರ್ಸನ್ನು ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ತಗೊಂಡ್ಬರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಾಂತಿಕಾರಕ ರಿಫಾರ್ಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದಷ್ಟು ಬದಲಾವಣೆಗಳನ್ನು ಸರ್ಕಾರ ಮಾಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ಆಗದೆ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಇದು ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ. ಆ್ಯಂಡ್ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೋಚರಿಸ್ತಾ ಇದೆ ವೀಕ್ಷಕರೇ. ಬಿಕಾಸ್ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ತುಮುಲಗಳಾಗಿರಬಹುದು, ಒಂದಷ್ಟು ಗೊಂದಲಕರ ವಾತಾವರಣ ಆಗಿರ್ಬೋದು, ಅನಿಶ್ಚಿತತೆ ಆಗಿರಬಹುದು. ಈ ಸಂದರ್ಭದಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ಗೆ ಕೈ ಹಾಕಿದ್ರೆ ಎಲ್ಲೋ ಒಂದು ಕಡೆ ನೇರಾನೇರವಾಗಿರ್ತಕ್ಕಂಥ ಒಂದಷ್ಟು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಮತ್ತು ದೇಶಕ್ಕೆ ಕ್ರೋಢೀಕರಣ ಆಗ್ತಾ ಇರ್ತಕ್ಕಂಥ ಸಂಪನ್ಮೂಲಗಳ ಮೇಲೆ ಯಾವುದೋ ನಕಾರಾತ್ಮಕವಾಗಿರ್ತಕ್ಕಂಥ ಒಂದಷ್ಟು ಪರಿಣಾಮಗಳು ಬೀರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸಕ್ಸಸ್ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಆದರೆ ಸಹಜವಾಗಿ ಇದು ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ. ನೀವು ಆರ್ಥಿಕ ತಜ್ಞರನ್ನು ಕೇಳಿದರೆ ಬಹುಶಃ ಒಂದು 10ಲ್ಲಿ 10ನಲ್ಲಿ ನೀವು ಎಷ್ಟು ಕೊಡ್ತೀರಾ ಅಂದರೆ ಒಂದು 6-7 ಕೊಡಬಹುದು ಅನ್ನುವ ರೀತಿಯಾದಂಥ ಚರ್ಚೆಗಳು ನಡೆಯುತ್ತೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಬಾರಿಯ ಬಜೆಟ್ನಲ್ಲಿ ನಮಗೇನು ಸಿಗುತ್ತೆ ಅನ್ನುವ ಒಂದು ನಿರೀಕ್ಷೆನ ಇಟ್ಕೊಂಡು ಬಜೆಟನ್ನು ನೋಡ್ತಾ ಇರ್ತಾನೆ. ಆದರೆ ಯಾವಾಗ ಆ ಸಾಮಾನ್ಯ ವ್ಯಕ್ತಿಯ ಒಂದು ಆಸೆ ಫುಲ್ಫಿಲ್ ಆಗೋದಿಲ್ವೋ ಆಗ ಸಹಜವಾಗೇ ಒಂದಷ್ಟು ಬೇಜಾರು, ಬೇಸರ ಅನ್ನುವಂಥದ್ದು ಆಗುವಂಥದ್ದು ಅದರ ಒಂದು ರಿಫ್ಲೆಕ್ಟ್ ಅನ್ನುವ ರೀತಿಯಾಗಿ ನಾವು ಷೇರು ಮಾರುಕಟ್ಟೆಯಲ್ಲಿ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಟ್ಯಾಕ್ಸ್ ಸ್ಲ್ಯಾಬನ್ನು ಬದಲಾವಣೆ ಮಾಡಲಾಗಿಲ್ಲ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಒಂದು ಕಡೆ. ಆದರೆ ಮಗದೊಂದು ಕಡೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಒಂದಷ್ಟು ನೇರಾನೇರವಾಗಿ ಪರಿಣಾಮ ಬೀರುವ ರೀತಿಯಾದಂಥ ರಿಫಾರ್ಮ್ಸನ್ನು ತರುವ ಪ್ರಯತ್ನವನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಿದರೂ ಸಹ ಬಹಳ ಇನ್ ಡೀಟೇಲ್ ಆಗಿ ಹೋಗದೇ ಇರತಕ್ಕಂಥದ್ದು ಎಗೇನ್ ಇಲ್ಲಿ ಒಂದು ಬೇಸರವನ್ನು ಅಥವಾ ಒಂದಷ್ಟು ಅಸಮಾಧಾನವನ್ನು ಮೂಡಿಸಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ.